ಮಂಡ್ಯ ತಾಲೂಕಿನಲ್ಲಿ 2.12 ಕೋಟಿ ವೆಚ್ಚದ ಕಾಮಗಾರಿಗೆ ಶಾಸಕ ರವಿಕುಮಾರ್ ಗಣಿಗ ಚಾಲನೆ. ಮಂಡ್ಯ ತಾಲೂಕಿನ ಬಸರಾಳು ಹೋಬಳಿಯ ಉಳ್ಳಹಳ್ಳಿ ಗ್ರಾಮದಲ್ಲಿ 1 ಕೋಟಿ ವೆಚ್ಚದಲ್ಲಿ ಉಳ್ಳಹಳ್ಳಿ ಗ್ರಾಮದಿಂದ ನಾಯಕನಹಳ್ಳಿ ಗ್ರಾಮದವರೆಗೆ ರಸ್ತೆ ಕಾಮಗಾರಿ ಹಾಗೂ 12 ಲಕ್ಷ ವೆಚ್ಚದಲ್ಲಿ ಉಳ್ಳಹಳ್ಳಿ ಗ್ರಾಮ ಪರಿಮಿತಿಯ ರಸ್ತೆ ಅಭಿವೃದ್ಧಿ ಕಾಮಗಾರಿ ಮತ್ತು ಗಣಿಗ ಗ್ರಾಮದಲ್ಲಿ 1 ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗಾರವರು ಗುದ್ದಲಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ನಾಗೇಶ್ ಕೋಡಿಕೊಪ್ಪಳು, ಪ್ರದೀಪ್, ಕನಕ, ಗ್ರಾಮದ ಮುಖಂಡರು, ಗ್ರಾಮಸ್ಥರು ಸೇರಿದಂತೆ ಇತರರು ಹಾಜರಿದ್ದರು. ಊರಿನ ಒಳಗಡೆ 1 ಕೋಟಿ ರಸ್ತೆ ಮತ್ತು ಉಳ್ಳಹಳ್ಳಿ ಪಾಪ ಅದು ಊರು ಹುಟ್ಟಿ 500 ವರ್ಷ ಆಗಿತ್ತು. 500 ವರ್ಷದಿಂದ ಇವತ್ತವರೆಗೂ ಒಂದು ಸಣ್ಣ ರಸ್ತೆನೂ ಆಗಿರಲಿಲ್ಲ. ಅದಕ್ಕೆ ಊರಿನ ಒಳಗಡೆ ರಸ್ತೆಗೆ 15 ಲಕ್ಷ ಹಾಕಿದ್ದೀನಿ. ಆ ರಸ್ತೆ ಪಾಪ ಅವರು ನೋಡಿದ್ರೇ ಬೇಸರ ಆಗುತ್ತೆ. 100 ವರ್ಷದಿಂದ ಬೆನ್ನಲ್ಲೇ ಓಡಾಡ್ತಾಯಿದ್ರು. ಅದಕ್ಕೆ ಇನ್ನು 1 ಕೋಟಿ ಪ್ಲಸ್ ಈಗ ಬೆನ್ನಟ್ಟಿಯಿಂದ ಉಳ್ಳಹಳ್ಳಿಗೆ 2.5 ಕೋಟಿ ತಿರ್ಗಾ ರಿಲೀಸ್ ಮಾಡಿದ್ದೀನಿ. ಗಣಗ ಶಿವಪುರ ಗೇಟಿಂದ ಗಣಗವರೆಗೂ 2 ಕೋಟಿ ತಿರ್ಗಾ ರಿಲೀಸ್ ಮಾಡಿದ್ದೀನಿ. ಗಣಿಗ ಸುತ್ತಮುತ್ತಲಿನ ಎಲ್ಲ ರಸ್ತೆಗೆ 20 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ವಿ. ಬರೋವರ ಪೂಜೆ ಮಾಡ್ತೀವಿ. ಸ್ವಲ್ಪ ಟೆಂಡರಲ್ಲಿ ತಾಂತ್ರಿಕ ದೋಷ ಇತ್ತು, ಅದೆಲ್ಲ ನಿವಾರಣೆ ಆಗಿದೆ. ಈಗ ಇನ್ನು 1 ವಾರದಲ್ಲಿ ಶಿವಪುರ ಅರಸನಗೆರೆ ರಸ್ತೆ, ಶಿವಪುರ ಮಾಚಕೊಂಡಹಳ್ಳಿ ಗಣಿಗ ರಸ್ತೆ, ಶಿವಪುರ ಸೋಮನಹಳ್ಳಿ ಗಣಿಗ ರಸ್ತೆಗೆ 1 ವಾರದಲ್ಲಿ ಪೂಜೆ ಮಾಡ್ತೀವಿ. ಈ ಭಾಗದ ಸಮಗ್ರ ಅಭಿವೃದ್ಧಿಯನ್ನು ಮಾಡ್ತೀವಿ. 25 ವರ್ಷ ನಮ್ಮೂರು ಉಳ್ಳಹಳ್ಳಿ ಅಂತೇಳಿ ಪಟೇಲ್ ಕನಕೇಗೌಡರ ಕಾಲದಲ್ಲಿ ಆಗಾಗಿರ್ತಕ್ಕಂಥ ರೋಡ್ಗಳು ಇದುವರೆಗೂ ಈಗಾಗಲೇ 25-30 ವರ್ಷಗಳಾಯಿತು. ಯಾವುದೇ MLA ಯಾರೇ ಬಂದರೂ ನಮ್ಮೂರು ಕುಗ್ರಾಮವಾಗಿ ಕಾಣ್ತಾ ಇತ್ತು. ರವಿಕುಮಾರ್ ಗಣಿಗಾರವರು ಗೆದ್ದ ಮೇಲೆ ನಮ್ಮೂರಿಗೆ ಆದಷ್ಟು ಎಲ್ಲ ದುಡ್ಡನ್ನು ಹಾಕಿ ಈಗ ರಸ್ತೆ ವ್ಯವಸ್ಥೆಯನ್ನು ಮಾಡಿಸ್ತಾ ಇದ್ದಾರೆ. ನಮ್ಮ ಗ್ರಾಮಕ್ಕೆ ಬಂದಿದ್ದಾರೆ. ಈಗ ಅವರು ನಮ್ಮ ಪಾಲಿಗೆ ಕಣ್ಣು ಕೊಟ್ಟ ದೇವರು. ಕಣ್ಣಿಲ್ಲದೆ ಇರೋರಿಗೆ ನಮಗೆ ಗ್ರಾಮದಲ್ಲಿ ಕಣ್ಣು ಬಂದಂಗಾಗಿದೆ. ದಯವಿಟ್ಟು ಅವರಿಗೆ ನಮ್ಮ ಗ್ರಾಮದ ಪರವಾಗಿ, ನಮ್ಮ ಜನತೆ ಪರವಾಗಿ, ನಮ್ಮ ಬಸರಾಳು ಹೋಬಳಿ ಪರವಾಗಿ ಈಗ ನಮ್ಮ ಬಸರಾಳಿಗೆ ಒಂದು ಕಾವೇರಿಯಿಂದ ನಾಲೆಯನ್ನು ಮಾಡಿಸೋದಕ್ಕೆ ಈಗಾಗಲೇ ಅವರು ಯೋಜನೆಯನ್ನು ತಯಾರು ಮಾಡಿದ್ದಾರೆ. ಅವ್ರಿಗೂ ಕೂಡ ಅಲ್ಲಿಂದ ನಮಗೆ ಬಸರಾಳಿಗೆ ಎಲ್ಲಿ ಹೇಮಾವತಿ 250 ಕಿಲೋಮೀಟರಿಂದ ಹೇಮಾವತಿ ಬರ್ತಾ ಇದೆ, ಅದು ನೆಟ್ಟಗೆ ಬರ್ತಾ ಇಲ್ಲ. ಈ ಒಂದು ಬಸರಾಳು ಹೋಬಳಿಗೆ ಈ ಒಂದು ರವಿಕುಮಾರ್ ಅವರು ಗೆದ್ದಿರೋದು ಈ ಒಂದು ಬಸರಾಳು ಹೋಬಳಿ ಜನಕ್ಕೆ ಒಂದು ಕಣ್ಣು ಕೊಟ್ಟಂಗಾಗಿದೆ. ದಯವಿಟ್ಟು ಆ ಪುಣ್ಯಾತ್ಮನಿಗೆ ನಾವು ನಮ್ಮ ಗ್ರಾಮದವರು ಇಡೀ ನಮ್ಮ ಬಸರಾಳು ಹೋಬಳಿಯು ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇದ್ದೀವಿ.